ಅಬ್ಬಬ್ಬಬ್ಬಬ್ಬ, ನಾನು ಏನು ಅಂದ್ಕೊಂಡಿದ್ದೆ, ನಮ್ಮ ಅಕ್ಕನ ಸೊಸೆಗೆ ಭಾಳ ಐತಮ್ಮ ಗರ್ವು. ಹ್ಞೂ ಚಿಕ್ಕಮ್ಮ, ಐತೆ ಅನ್ಬೇಡ, ಭಾಳ ಗರ್ವ ಐತಿ. ನಮ್ಮಮ್ಮನೂ ಅವಳು ಹೇಳ್ದಂಗೆ ಕೇಳುತ್ತೆ. ಏನು ಮಾಡೋಣ, ಅಲ್ಲ ಹೆಣ್ಮಗಳು ಇಲ್ಲೇ ಇದ್ದಾಳೆ ಅಂತ ಒಂದು ದಿವಸಕ್ಕನ ಬಾರಮ್ಮ ನೀನು ಏನು ಮಾಡ್ತೀಯಮ್ಮ, ಏನು ಎತ್ತ ಒಂದು ದಿವಸಕ್ಕನ ಕರೀಲಿಲ್ಲ ಗೊತ್ತೇ. ಅವಳು ಎಷ್ಟು ಇದು ಮಾಡ್ತಾ ಇದ್ದಾಳೆ ನಮ್ಮ ಮೇಲೆ, ಎಷ್ಟೆಷ್ಟು ಅವಳು ಕೇಣಿಸ್ವಾಣಿ ಮಾಡ್ತಾ ಇದ್ದಾಳೆ ಗೊತ್ತೇ. ನನ್ನ ತಮ್ಮನ ನನ್ನಿಂದ ದೂರ ಮಾಡಿದಾಳೆ ಚಿಕ್ಕಮ್ಮ ಅವಳು. ಹೇಳಮ್ಮ ಮಾಡ್ತಾಳೆ. ನೋಡಿದ್ರೆ ಗೊತ್ತಾಗುತ್ತೆ, ಮಂಗ್ಲಿ ಅಂತಾಳು, ಹೋಗಿ ಮಣ್ಣಂತಾಳು. ಅವ್ವ ಭಾರಿ ಇದ್ದಾಳೆ. ಅಯ್ಯಪ್ಪ ಭಾರಿ ಇದ್ದಾಳೆ. ಅವಳಂಗಿಡಿ ನಮ್ಮ ಊರಾಗ ಯಾರೂ ಇಲ್ಲ. ಸುಮ್ಮನಿದ್ದೂ ಇರ್ತಾಳೆ, ಇಕ್ತಾಳೆ ಬೆಂಕಿನ. ಬರೀ ಗಂಡುಗೂ ಅತ್ತಿಗೂ ಅದು ಇದು ಹೇಳ್ಕೊಡ್ತಾಳೆ. ಅವಳು ಮಾತಾಡಲ್ಲ. ನಾನು ಮಾತಾಡಿದ್ರೆ ಕೆಟ್ಟಳಾಗ್ತೀನಿ ಅಂತ ಹೇಳಿ ನನ್ನ ತಮ್ಮಗೂ ನಮ್ಮಮ್ಮಗೂ ಹೇಳ್ಕೊಡ್ತಾಳೆ. ನಾನು ಅದಕ್ಕೆ ಅಕ್ಕ ಇನ್ನೂ ಬೈದೆ ನೋಡು. ನೀನು ಹೇಳೋಕ್ಕಾಗಲ್ವೇನೆ ಅಕ್ಕ, ಅವಳಿಗಂತೂ ಅವನಿಗಂತೂ ಗೊತ್ತಾಗಲ್ಲ ಅಂದರೆ ಹೆಂಡತಿ ಮಾತು ಕೇಳಿ ಹಂಗೆ ಇದು ಮಾಡ್ತಾನೆ. ನಿನ್ಗನ ಗೊತ್ತಾಗಲ್ವೇನೆ ಮಗಳಂಬದು, ನಿನ್ಗನ ಇಲ್ವೇನೆ ಅಂತ ಅಂದು ಅದಕ್ಕೆ ಆಪ್ರೇಷನ್ ಮಾಡಿಸ್ಲಿಲ್ಲ ಅಂದರು ಅವ್ರ ತಗೆಲ್ತಾಳೆ ಹೇಳ್ತ ದುಡ್ಡ. ಅವಳು ಇದ್ದಿದ್ರೆ ಅವಳೇನು ಹೇಳಿಸ್ಕಮ್ಮ ಅಂತಾಳಲ್ಲ. ನಿನ್ನೇನು ಏನೋ ಅಂತಿರಲಿಲ್ಲ ಅವಳು ಪಾಡಿಗಳು. ಎಲ್ಲನ ಏನು ಮಾಡ್ಬೇಕಾದ್ನು ಮಾಡಿಬಿಡಾಳು. ಅವಳು ಭಾಳ ಇಂಥದ್ದಾಗಿರೋದು ಕಲ್ಲಿ ಅಂತ ಹೇಳಿ ನಾನು ಅದಕ್ಕೆ ಚೆಂದಕ್ಕೆ ಬೈದೆ ನೋಡು. ಅವ ಸುಮ್ಕಾದ್ಲ ಅಕ್ಕಯ್ಯ. ಬಾರಕ್ಕ ಬಾ. ಯಾರೇ ಇವರು? ನಮ್ಮ ಚಿಕ್ಕಮ್ಮ ಕಣಕ್ಕ, ಇದು ನಮ್ಮ ಅಮ್ಮ ಐತಲ್ಲ ಅವ್ರ ತಂಗಿ, ಇಬ್ಬರು ಸ್ವಂತ ಅಕ್ಕ ತಂಗಿಯರು. ಹೌದೇನು? ಅದಕ್ಕೆ ಸೈಟ್ ಕೊಡ್ತಾನಂತೆ. ಹೆಂಗೂ ಮನೆ ಇಲ್ಲ ಕಣಮ್ಮ, ಅದಕ್ಕೆ ಮನೆ ಕಟ್ಟಿಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹೇಳಿ ಚಿಕ್ಕಮ್ಮ, ಅವಳಿಗೆ ಮನೆ ಇಲ್ಲ ಏನಿಲ್ಲ, ಗಂಡು ನೋಡಿದ್ರೆ ಅಂತಾನು. ಅದಕ್ಕೇನೆ ನೀವು ಕೈ ಹಿಡಿದಲ್ಲ ಯಾರು ಕೈ ಹಿಡಿತಾರೆ ಅಂತ ಹೇಳಿ ಹೇಳು. ಹೊಲ ಅಂತೂ ಕೊಡಲಿಲ್ಲ ಏನಿಲ್ಲ, ಅದಕ್ಕೆ ಸೈಟನ್ನು ಕೊಡಲಿ, ಮನೆಗಿನೇ ಕಟ್ಕೆ ಅಂತೀವಿ. ಇವಾಗ ಸೈಟು ಜಾಸ್ತಿ ಬೆಲೆ ಬಾಳ್ತವೆ, ಅದಕ್ಕೇನೆ ಸುಮ್ಮನೆ ಸೈಟೇ ಇಸ್ಕ ಹೆಂಗೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲಿ. ಸೈಟ್ ಇಸ್ಕೊಳ್ಳಲ್ಲತ್ತ. ಅಕ್ಕ ಕೊಡಬೇಕು, ಅಮ್ಮನೂ ಅದೇ ಹೇಳಿದ್ದು, ಕೊಡ್ತಾನೆ ಕಟ್ಕೆ ಅಂತ ಹೇಳಿ. ನಾನು ಸ್ವಲ್ಪ ದಿನ ಲೇಟು, ಆಮೇಲೆ ಅಲ್ಲಿ ದುಡ್ಡು ಪಡ್ಡು ಇನ್ನೂ ಸ್ಯಾನೆ ಅಡ್ಜಸ್ಟ್ ಇವಾಗ ಇರೋದು ಉಳಿಸ್ಕೊಂಡು ಇವಾಗ ಬರೋ ದುಡ್ಡನ್ನ ಕಟ್ಟಾನ ಅಂತ ನಾನು. ಬಡ್ಡಿ ಕೊಟ್ಟಿದ್ದೀನಿ ಅಂತಲ್ಲೇ ಊರಾಗ ನಾನು. ಬಡ್ಡಿ ಇವ್ರಿಗೆ ಕೊಟ್ಟಿದ್ದೀನಿ, ಅಷ್ಟೂ ದುಡ್ಡ ಅವರೆಲ್ಲ ವಸೂಲಿ ಮಾಡಿ ಕೊಡ್ತಾರೆ ನನ್ನ ಕೈಯಾಕೆ. ಯಾಕೆ ನಾವು ಬಡ್ಡಿ ವ್ಯವಹಾರ ಮಾಡ್ತೀವಿ. ಅದಕ್ಕೆ ನಿನ್ಗೆ ಓಟು ಕೊಟ್ಟರೆ ಜನಗಳು ತಗೋದ್ರಲ್ಲ, ಕೊಡಮ್ಮ ನಾವೆಲ್ಲ ಕೊಡ್ತೀವಿ ಅಂತ ಹೇಳಿ ನಮಗೆಲ್ಲ 3 ರೂಪಾಯಿ ಬಡ್ಡಿ ಕೊಡ್ತಾರೆ. ಅದಕ್ಕೆ ನಿನ್ಗೆ 2 ರೂಪಾಯಿ ಸಾಕ್ತಾನೆ, 2 ರೂಪಾಯಿ ಕೊಡ್ತೀವಿ, ಇನ್ನೊಂದು % ನಾವು ಇಕ್ಕೆಂತೀವಿ ಅಂತೇಳಿ ನಮ್ಮ ಅಯ್ಯಪ್ಪನೇ ಎಲ್ಲ ಮಾಡಿಕೊಟ್ಟೈತಿ. ಹೌದೇನು? ಬಡ್ಡಿ ವ್ಯವಹಾರ ಮಾಡ್ತೀಯ? ಮತ್ತೆ ನಾವು ಹತ್ತು ಕಡ್ಡಿ ಇತ್ಲ ತೆಗ್ದಾಕಲ್ ಕಣಕ್ಕ, ನಾವು ಬಡ್ಡಿ ವ್ಯವಹಾರದಾಗೇನೆ. ಕೇಳಿ ನಾವು ಹೆಂಗಿದಿಲ್ಲ ತಮ್ಮನ್ನ ಅಂತ. ಆ ಅಕ್ಕ ದಿನ ತಿಂಡಿ ಅಡುಗೆ ಮಟನ್ನು ಚಿಕನ್ನು, ಅವರು ಇಲ್ಲದ್ದು ಊಟ ಮಾಡಲ್ಲ ಯಾವಾಗ್ಲೂ. ಹೆಂಗೈದಾರೆ ಗೊತ್ತಾ, ಯಾವ ಅಡಿಕೆ ತೋಟ ತೆಂಗಿನ ತೋಟ ಇರೋರು ಇಲ್ಲ. ಅಷ್ಟು ಜನ ಬಡ್ಡಿ ಕೊಟ್ಕೊಂಡು ಗಂಡ ಹೆಂಡತಿ ಇಬ್ಬರೂ ಹಂಗಿದ್ದಾರೆ. ಅಂದರೆ ಚೆನ್ನಾಗಿ ಕೊಡೋರಾದರೆ ಅದೇ ವಾಸಿ, ಆರಾಮಾಗಿ ದುಡ್ಡು ಬರುತ್ತೆ, ಬಡ್ಡಿ ಬರುತ್ತೆ. ಸುಮ್ಮನೆ ದುಡ್ಡು ಇಕ್ಕೊಂಡ್ರೆ ಯಾವುದೂ ಇದಾಗಲ್ಲ. ಹೆಂಗೆ ಬಡ್ಡಿ ಕೊಟ್ಟಿದೆಯಾ, ತಿಂಗಳ ಇಟ್ಟಿಟ್ಟು ಬಂದಾಗ ಮಾಡಿರೂ ಆಗುತ್ತೆ. ಸೈಟ್ ಒಂದು ಇಸ್ಕೊಬಿಡು, ಮಾತಾಡಿ ಹೇಳ್ತೀನಿ ನಾನೆಲ್ಲ ಸೈಟ್ ಕೊಡು ಅಂತ ಹೇಳಿ. ಅವಳು ಹೋಗಿ ಮಾತಾಡ್ಸಿರೆ ಅಯ್ಯೋನ ಅದೇ ಹೋದ್ಲು ಏನಾನ ಮಾತಾಡ್ಕೇಳ್ರಿ ಅಂತ ಹೇಳಿ. ಯಾರೇ ಲತಮ್ಮ? ಆಗ ಅವಳು ನಮ್ಮ ತಮ್ಮನೇಂಟಿ ಇದ್ದಾಳಲ್ಲ, ಆಗ ಅವಳು. ಅಯ್ಯೋಯ್ಯೋ ಅವಳೇ? ಒಬ್ಬೊಬ್ಬ ಅವಳಿಗಿರೋ ದೌಲತ್ತು ಇಡೀ ನಮ್ಮ ಊರಾಗೆ ಯಾರನ್ನೂ ಇಲ್ಲ, ಯಾರನ್ನೂ ಮಾತಾಡ್ಸಲ್ಲಮ್ಮಂಗೆ ಸುಮ್ಮನೆ ಇರ್ತಾಳೆ ಹಂಗೇನೆ. ಯಪ್ಪ ಡಿ ಸಿ ಅಂದರೆ ಹೆಂಗಿರ್ಬೇಕು ಹಂಗೇನೆ. ನನಗೂ ಅದೇ ಡೌಟು ಕಣಕ್ಕ. ಅಯ್ಯೋ ಡಿ ಸಿ ಅಂದರೆ ಹೆಂಗಿರ್ಬೇಕು? ನಾವೇನಂತ ಕೆಲಸದಾಗಿದ್ದಿದ್ರೆ ನಮ್ಮ ಲೆವೆಲ್ಲೇ ಚೇಂಜ್ ಆಗೋದು ಬಿಡು. ನಾವು ಇಷ್ಟೊತ್ತಿಗೆ ಯಾವಾಗ್ಲೂ ಹೆಂಗಿರ್ತಿದ್ವಿ ಹಂಗೇನೆ ಅಲ್ಲ. ಅವಳು ಏನಿನ್ನ ಹಂಗೆ ಇದ್ದಾಳೆ, ಕೆಲಸ ತಗೊಂಡ್ರೂ ಕೆಲ್ಸಕ್ಕೆ ಹೋಗಲ್ಲ ಅಂಬತ್ತರ ಇದ್ದಾಳೆ ಹಂಗೆ. ಬರೀ ಹಾಕೊಂಡವ ಕೆಮ್ತಾಳೆ ಬಟ್ಟೆನ, ಅವಳದೇ ಒಂಥರಮ್ಮ ಹಂಗೆ. ಮತ್ತು ಇರೋ ಅಂತಾರು ಹಂಗೆ ಮಾಡೋದು ಲತಮ್ಮ. ಉಳ್ಸೋಕೆ ಹೋಗ್ತಾರೆ, ನಾವೇ ಸುಮ್ಮನೆ ಬಂದರ್ತಾಗ ಅದು ಇದು ಅದು ಅಂತ ತಕೊಂತೀವಿ. ಅವಳಿಗೆ ಬುದ್ಧಿ ಚೆನ್ನಾಗೈತಿ. ಚೆನ್ನಾಗಿರೋದು ತಗೋಬೇಕು ಅಂತ ಹೇಳಿ ಒಂದೇ ಸತಿ ಎಲ್ಲನ ಒಳ್ಳೆ ತಕೊಂತಾಳೆ. ಆತ ಯಾಕೆ ಹಿಂಗೆ ಮಾತಾಡ್ತೀರಾ? ಲತಮ್ಗೆ ಮನೆ ಬೀಳಂಗೈತಲ್ಲ, ಅದಕ್ಕೆ ಮನೆ ಕಟ್ಕೋಬೇಕು, ಅವರು ಸೈಟ್ ಕೊಡ್ತಾರಂತಿ, ಅದಕ್ಕೆ ಅಲ್ಲೇ ಕಟ್ಕೇಳಮ್ಮ ಅಂತ ಹೇಳಿ ಹೇಳ್ತಾ ಇದ್ದೀನಿ ಕಣ್ರಾದಮ್ಮ. ಹೆಂಗೋ ಇವ್ರದೇ ವಾಸ್ಯಮ್ಮ. ಬಡ್ಡಿ ಕೊಟ್ಕೊಂಡು ಹೆಂಗ ನೆಮ್ಮದಿಯಾಗ ಇದ್ದಾರೆ. ಮತ್ತೆ ಯಪ್ಪ ಚಿಕ್ಕಮ್ಮ, ನೀವೆಷ್ಟು ಕಷ್ಟ ಬೀಳ್ತೀರಾ ಹಂಗೇನೆ. ಅಯ್ಯೋ ಅಡಿಕೆ ಕೊಯ್ತೀರಾ, ಅಡಿಕೆ ಬೇಯಿಸೋದು ಸುಲ್ಸೋದು, ಅಯ್ಯೋ ಎಷ್ಟು ಒಂದಿರುತ್ತೆ. ಸುಮ್ಮನೆ ನೀವು ರಿಸ್ಕ್ ತಗೊಂಡು ಕೆಲಸ ಮಾಡಬೇಡ್ರಿ. ಸುಮ್ಮನೆ ತೋಟನ್ನೇ ಕೊಟ್ಬಿಡ್ರಿ, ಒಟ್ಟಿಗೆ ಗುತ್ತಿಗೆ ಕೊಟ್ಬಿಟ್ರೆ ಅತ್ತಾಗೆ ಹೆಂಗೋ ಆಗುತ್ತೆ. 1-2 ದಿನ ಅಕ್ಕನ ಮನೆ, 1-2 ದಿನ ಮಗಳ ಮನೆ ಅಂತಲ್ಲ ಆದರೂ ಇದ್ದೋಗ್ಬೋದು ನೀನು ಬಂದು. ಆಗ್ಲಮ್ಮ, ಆಗಲಿ ಅಂತಲೇ ಕಾಯ್ತಾ ಇದ್ದೀವಿ. ಹೆಂಗತ್ತ ನೀನು ಸೈಟ್ ಕೊಟ್ಟರೆ ಒಂದಿಟ್ಟು ಪಾಯಿ ಹಾಕಿ ಮಾಡ್ಕೊಬಿಡು ನೀನು.
ಕೊಡ್ತಾ ಏನು ಹೇಳು. ಹೆಂಗನ ಅಷ್ಟೊಂದು ದುಡ್ಡು ಬಡ್ಡಿ ಕೊಟ್ಟಿದ್ದೀವಿ ಅಂದಮೇಲೆ ಹೆಂಗೆ ಹತ್ಕೊ ಸ್ವಲ್ಪ ಕೊಡ್ದಂಗೆಲ್ಲ ಹೆಂಗೆ ಆಗ್ಬಿಡುತ್ತೆ. ಬಡ್ಡಿ ವ್ಯವಹಾರ ಮಾಡೋದು ಒಳ್ಳೇದು, ನಮಗೆ ಚೆನ್ನಾಗಿ ಕೈ ಎತ್ತೈತಮ್ಮ. ಇವ್ರು ಹೆಂಗಿದ್ದಾರೆ ಗೊತ್ತಾ ಚಿಕ್ಕಮ್ಮ, ಬಡ್ಡಿ ಕೊಟ್ಕೊಂಡು ಅಯ್ಯೋ ಅವ್ರ ಹತ್ಲ ಕಡ್ಡಿ ತೆಗ್ದಿತ್ಲಾಗ ಹಾಕಲ್ಲ, ಎಷ್ಟು ಚೆನ್ನಾಗಿ ಯಾವುದೋ ತಲೆ ಕೆಡಿಸ್ಕೊಂಬಲ್ಲ, ಏನಿಲ್ಲ. ಆದರೆ ನಾವು ಕೊಟ್ಟರೆ ನಮಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ನಮ್ಗೆ ಹಿಂಗೆ ಸತಾಯಿಸ್ತಾರೆ. ಆದರೆ ಇವಾಗ ಕೈರು ಕೊಟ್ಟರೆ ಯಾಕಂದ್ರೆ ಬಡ್ಡಿ ಕೊಡ್ತಾರಲ್ಲ ಊರಾಗೆಲ್ಲನ, ಅಲ್ಲಿ ಹೆಸರು ವಾಸಿಯಾಗಿ ಇವರಲ್ಲ, ಅದಕ್ಕೆ ಜನ ಸುಮ್ಮನೆ ಕೊಡ್ತಾರೆ. ಅದಕ್ಕೆ ನಾನೆಲ್ಲ ಒಟ್ಟಿಗೆ ಇವ್ರಿಗೆ ಕೊಟ್ಟಿದ್ದೀನಿ. ಹೆಂಗೆ ಹುಷಾರಾಗೆ ತೊಂದು ಕೊಡಮ್ಮ ಬಡ್ಡಿ, ಅದನ್ನು ಏನೋ ತವ್ರ ಮನೆಯವರು ಕೊಟ್ಟವ್ರೆ, ನೀನು ಬಂದಿರೋದ ಏನು ಬಡ್ಡಿ ಬರುತ್ತೆ ಅದನ್ನು ಕೊಡು ನಮ್ಮ ಲತ್ತಮ್ಮಗೆ, ಮನೆ ಬಾಕ್ಲು ಮಾಡ್ಕೊಂಬಿ ಅವ್ನು ನೋಡಿರಿ ಅಂತಾನು. ಮನೆ ಬಾಕ್ಲು ಬೇಕಲ್ಲಮ್ಮ. ನಮ್ದ್ರಾಗೆ ಆ ಥರ ಮೋಸ ಏನೂ ಇಲ್ಲ ಬಿಡು, ನಮ್ಮದು ಅಂತ ಮೋಸ ಏನೂ ಇಲ್ಲ. ನಾವು ಯಾರಿಗೆ ಆಗಲಿ 1 ರೂಪಾಯಿ ಮೋಸ ಮಾಡಲ್ಲ, ಏನಿಲ್ಲ. ಅದಕ್ಕೆ ನಾವು ಇವತ್ತು ಚೆನ್ನಾಗಿರೋದು. ನಾವು ಯಾರಿಗೇನು 1 ರೂಪಾಯಿದೇನು ಅನ್ಯಾಯ ತಿಂದಿಲ್ಲ ಕಣಕ್ಕ. ನಾವು ಹಂಗೆ. ಮತ್ತು ಸೈಟ್ ಕೊಡ್ತಾರಂತೆ. ಕೊಡ್ಬೇಕು ಮತ್ತೆ ಅದಕ್ಕಯ್ಯ, ಯಾರಿಚ್ಚಿ ಕೊಡ್ತಾರೆ, ಕೊಡಬೇಕು. ನಾವು ನಮಗೆ ಹೊಲನೂ ಕೊಡಲಿಲ್ಲ, ಏನಿಲ್ಲ. ಅದಕ್ಕೇನೆ ಸೈಟ್ ಕೊಡ್ಲೇಳು. ನಾನೆಲ್ಲ ಹೇಳ್ತೀನಿ. ಅವಳು ಯಾಕೆ ಎದ್ದಾಗ ಹೇಳಿದೆ, ಉಸಿರು ಬಿಡಲಿಲ್ಲ, ಬಂದಾಗ ಹೇಳ್ತೀನಿ ತಾರೀಕು ಜೋಡು ಮಾಡಿ. ಅಲ್ಲ ಕಣಿ, ನಾನು ಕೇಳ್ತಾನೆ ಇದ್ದೀನಿ, ನೀನೇನು ಹೇಳಲಿಲ್ವಲ್ಲಿ ಅವಳಿಗೆ ಸೈಟ್ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ, ಸುಮ್ಮನಿರು. ಮತ್ತು ಅವಳಿಗಿರೋ ಅವಳ ಜಂಬ ಇನ್ಯಾರಿಗೂ ಇಲ್ಲ. ಬೋಲು ಜಂಬ ದೌಲತ್ತೈತೆ ನನ್ನ ಮುಂಡಿಗೆ. ಬೋಲು ಒಳ್ಳೆಯಳಲ್ಲ ಹೇಳು. ಅಯ್ಯೋ ನನ್ನಂತೂ ಸೇರೋದೇ ಇಲ್ಲ ಕಣ್ ಚಿಕ್ಕಮ್ಮ. ಅಯ್ಯೋ ಒಂದು ಆಡ್ತಾಳೆ ಏನು ಬೇಡ ಕೆಲಸದಾಗಿರೋದಕ್ಕೆ. ನಮ್ಮನೂ ಅವಳು ಹೇಳ್ದಂಗೆ ಕುಣಿತಾನೆ, ನಮ್ಮನ್ನೇ ಮಾತಾಡ್ಸಲ್ಲಪ್ಪ. ನಮ್ಮ ಅಕ್ಕ ಇಲ್ಲ ಇದ್ದಾಳಲ್ಲ, ಅವಳೇ ಮುಂಚೆ ಬಂದಿರೋಳಾಗ್ಯಾಳೆ, ನಾನೇ ಆಮೇಲೆ ಬಂದಿದ್ದೀನಿ ಆಗಿರೇನಿ. ಹಂಗಿದ್ದು ಮಾಡ್ತಾಳೆ ಹಂಗೇನೆ. ಅವಳದೇ ನಡಿಬೇಕು ಅಮ್ಮಂಗೆ. ಅಲ್ಲ ನಮ್ಮ ಅಕ್ಕ ಈಗಿದ್ದು ಅರ್ಥವಾಗಲ್ಲ. ಈಗ ಸೊಸೆಯರಿದ್ರಿಗೆ ನೀನೇನ ಮಗಳನ್ನ ಬಿಟ್ಕೊಟ್ರೆ ಹೆಂಗೆ ಅಂತೇಳಿ ಅದಕ್ಕೆ ನಾನು ಚಂದಕ್ಕೆ ಬೈದು ಬಂದಿದ್ದೀನಿ. ಅಕ್ಕ ನೀನು ಹಿಂಗೆ ಮಾಡಬೇಡ ಕಣಿ ಅಂತ ಹೇಳಿ ಸರಿಯಾಗಿ ಬೈದು ಬಂದಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಏನಾದರೂ ಮಾಡಿ ಸೈಟ್ ತಗೊಬಿಟ್ಟು ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ. ಹೆಂಗೆ ಬಡ್ಡಿ ಚೆನ್ನಾಗಿ ಬತ್ತೈತೆ. ಇವಾಗ ಅದು ಎಲ್ಲ ದುಡ್ಡು ಕುಡಿಕೊಂಡು ಬಡ್ಡಿ ದುಡ್ಡಾಗೇ ಮನೆ ಕಟ್ಟಿಬಿಡ್ಬೋದು. ವರ್ಷ ಅನ್ನೋದಕ್ಕೆ ಬಡ್ಡಿ ದುಡ್ಡಾಗೇ ತಿಂಗಳೇನಿವಾಗೇನು ಆಡ್ಕೊಂಬತ್ತವೆ, ತಿಂಗಳ ಬಡ್ಡಿ ಬರುತ್ತಲ್ಲ, ಅಷ್ಟೇ ಸಂತೋಷ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.